ಕಾಲ್ ಮಾಡಿದ್ದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಅಲ್ಲಿ ನನ್ನ ಫೋನಿಂದ ಕಾಲ್ ಮಾಡಿದ್ದು ಯಾರಿಗೂ ಗೊತ್ತಾಗೋದು ಬೇಡ. ರೀ, ನಾನು ಇಲ್ಲೇ ಇದ್ದೀನಿ ರೀ. ಫೋನ್ ಸಿಕ್ತಾ? ಹಾ, ಸಿಕ್ತು. ಇಲ್ಲೇ ರೂಮಲ್ಲೇ ಇತ್ತು. ರೂಮಲ್ಲಿ ಹುಡುಕ ಸಿಕ್ಕಿಲ್ಲ ಅಂತ ಹೇಳಿದೆ. ಅದು ನನ್ನ ದಿಮ್ ಕೆಳಗಿಟ್ಬಿಟ್ಟಿದೆ, ಮರ್ತೋಗಿತ್ತು. ಈಗ ಜ್ಞಾಪಕ ಬಂತು ನೋಡಿ. ಎಲ್ಲೆಲ್ಲ ಹುಡುಕಿದಾಯ್ತು. ಟೈಮ್ ವೇಸ್ಟ್ ಅಪ್ಪ. ತುಂಬಾ ಥ್ಯಾಂಕ್ಸ್ ದೊಡ್ಡಮ್ಮ. ಅಂಜಲಿ, ನನ್ನ ಕಾಲು ಮುಡ್ದ್ಯಮ್ಮ. ನಮಸ್ಕಾರ ಮಾಡಿದ್ಯಾ? ಚೆನ್ನಾಗಿರಮ್ಮ. ಎಲ್ಲರೂ ಮಲಗ್ಬಿಟ್ಟಿದ್ದಾರೆ. ಹಬ್ಬಕ್ಕೆ ಕಲರ್ಸ್ನ ರೆಡಿ ಮಾಡ್ಕೋಬೇಕು. ಎಲ್ಲರೂ ಆದ್ಮೇಲೆ ಖುಷಿ ಆಗಬೇಕು. ಆದ್ರೆ ಲಡ್ಡೂನ ಮಾತ್ರ ಸರ್ಪ್ರೈಸ್. ರಘು ಅಂಕಲ್ ಬೇರೆ ಬರ್ತಾ ಇದ್ದಾರೆ. ಅತ್ತೆನೂ ಕೇಳಲ್ಲ ರಘು ಅಂಕಲ್ ಯಾವ ಕಲರ್ ಇಷ್ಟ ಅಂತ. ಏನ್ ಮಾಡೋದು? ಎಲ್ಲ ಕಲರ್ಸ್ನ ಮಿಕ್ಸ್ ಮಾಡಿಬಿಡ್ತೀನಿ. ಭೂತ ಇಲ್ವಾ? ಅಯ್ಯೋ, ಎಲ್ಲ ನನ್ನ ಭ್ರಾಂತು.
ಅಯ್ಯೋ ದೇವ್ರೇ, ನಿದ್ದೆ ಬೇರೆ ಬರ್ತಾ ಇಲ್ಲ. ಟೈಮ್ ಆಯ್ತು, ಇನ್ನೂ ಬರಲೇ ಇಲ್ಲ ಅವರು. ನೀವು ಅದೇ ಕೂಗಾಡಿ ಎಲ್ರಿಗೂ ವಿಷಯ ಗೊತ್ತಾಗೋಗಿ ಮಾಡಬೇಡ. ಸಾಕ್ಷಿ ಗೊತ್ತಾಗ್ರೆ ಒಳಗೆ ಹೋಗ್ಬಿಡ್ತಾಳೆ. ಆಮೇಲೆ ಸ್ವಲ್ಪ ಸಹನೆಯಿಂದಿರು. ಸರಿ ಸರಿ, ಫೋನ್ ಆದ್ರೂ ಮಾಡು. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸ್ವಲ್ಪ ತೆಪ್ಪಿರು, ಅನುಮಾನ ಬಂದ್ಬಿಟ್ರೆ ಕಷ್ಟ. ಹಚ್ಚೋಳಿಗೆ ಹಚ್ಚೋಳ್ಗ ಹಚ್ಚ ಲಡ್ಡಣ್ಣ ಬಿಡ್ಬೇಡ ಬಿಡ್ಬೇಡ, ಓಡು ಓಡು. ಲಡ್ಡಣ್ಣ ಬಿಡ್ಬೇಡ, ಲಡ್ಡಣ್ಣ ಬಿಡ್ಬೇಡ, ಹಚ್ಚು ಹಚ್ಚು ಹಚ್ಚು. ಲಡ್ಡಣ್ಣ ಬಿಡ್ಬೇಡ, ಹಚ್ಚು 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 ಹಚ್ಚು. ಬಿಡ್ಬೇಡ ಲಡ್ಡಣ್ಣ, ಹಚ್ಚು. ಸಾಕ್ಷಾತ್ತೆ, ನಾನು ನಿಮಗೆ ಬಣ್ಣ ಹಚ್ಚಲಾ? ಅಯ್ಯಯ್ಯೋ, ಇದೇನಪ್ಪ, ಅತ್ತೆಗೆ ನಾನು ಮಾತಾಡೋದೇ ಕೇಳಿಸ್ತಾ ಇಲ್ಲ. ಅಂಜಲಿ, ನೀನು ಇಲ್ಲೇ ಇದೆಯಾ ಪುಟ್ಟ? ಏ ಲಡ್ಡು, ಅದು ಅಂಜಲಿನ ನೋಡು. ಅತ್ತೆ, ಹೇ ಅಂಜಲಿ, ಅತ್ತೆ ಬಿಡು, ಎಲ್ಲರೂ ನೋಡ್ತಿದ್ದಾರೆ. ಹೌದು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಲಡ್ಡು ಅಣ್ಣ, ನಾನು ಅತ್ತೆಗೆ ಬಣ್ಣ ಹಚ್ಬೇಕು ಅಂತ ಆಸೆ ಇದೆ. ಅತ್ತೆ, ಅಂಜಲಿಗೂ ನಿಮಗೆ ಬಣ್ಣ ಹಚ್ಬೇಕು ಅಂತ ತುಂಬಾ ಆಸೆ ಅಂತೆ. ಹೌದೇನೋ ಲಡ್ಡು, ಅದಕ್ಕೇನಂತೆ. ನನಗೂ ಅವಳ ಹತ್ರ ಬಣ್ಣ ಹಚ್ಚಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಏ ಲಡ್ಡು, ನನಗೂ ಬಣ್ಣ ಹಚ್ಚಕ್ ಹೇಳೋ ಪ್ಲೀಸ್. ಏ ಅಂಜಲಿ, ಹಚ್ಚು ಬಣ್ಣ ಅತ್ತೆಗೆ.
ನೋಡಿ ಹೆಂಗಿದ್ದೀವಿ ಚೆನ್ನಾಗಿರುತ್ತಲ್ಲ ಇನ್ನೊಂದ್ಸಲ. ಇಲ್ಲಿಗೆ ಬರ್ಬೇಕು ಅಂತಲೇ ಮಾತ್ರ. ನೀವು ಬನ್ನಿ. ಮಜಾ ಅಲ್ವಾ? ಹಂಗೆ ನಿಮ್ ಇಟ್ಟಿನರಿಗೆ ಗೊತ್ತಿತ್ತು. ಆದ್ರೂ ಜಿಲೇಬಿ ಬಣ್ಣ ತ- ಓಹ್ ಸರ್ ಹ್ಯಾಪಿ ಹೋಲಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ವಾಪಸ್ ಇಸ್ಕೊಂಡು ಥ್ಯಾಂಕ್ ಯು. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ವೆರಿ ಗುಡ್. ಕಮಲ್, ಹೋಳಿ ಹಬ್ಬ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ. ಇವತ್ತು ನೀವೇ ನಮ್ಮ ಸಾಕ್ಷಿಗೆ ಬಣ್ಣ ಹಚ್ಚಿ. ಹೌದು, ಸುಹಾಸ್ ಹೇಳುದು ಸರಿ. ನಮ್ದೆಲ್ಲ ಇದ್ದಿದ್ದೆ ವಧುವರ ಮೊದಲು ಪರಿಚಯ ಮಾಡ್ಕೋಬೇಕು. ಬಣ್ಣದಿಂದ ಆಗ್ಲಿ. ತಗೊಳ್ಳಿ ನೋಡಿ, ತಗೊಳ್ಳಿ. ಕಮಲ್, ಮೊದಲನೇ ಹೋಳಿ ನೆನಪು ಯಾವಾಗಲೂ ಹಸಿರಾಗಿರುತ್ತೆ. ನನ್ನ ಸೊಸೆ ಲೈಫು ಕಲರ್ಫುಲ್ ಆಗಿರಲಿ. ಅವಳು ಕೆನ್ನೆಗೆ ಬಣ್ಣ ಹಚ್ಚೋ. ಏಯ್ ಅಂಜಲಿ, ನಾಲ್ಕು ಅಂಕಲ್ನ ಕರೆಸ್ತೀನಿ ಅಂದೆ. ಅವ್ರು ಬರೋಷ್ಟೊತ್ತಿಗೆ ಬಾಸ್ ಮಗ ಅತ್ತಿಗೆ ಬಣ್ಣ ಹಚ್ಚಿಬಿಡ್ತಾರೆ. ರಘು ಅಂಕಲ್ ಬಂದು ಇನ್ನೇನು ಪ್ರಯೋಜನ? ಹೌದು ಲಡ್ಡು ಅಣ್ಣ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬೇಗ ಎದ್ದು ಮಾಡು ಅಂಜಲಿ. ಸಾಕ್ಷಿ ಅತ್ತಿಗೆ ಈ ಬಾಸ್ ಮಗ ಬಣ್ಣ ಹಚ್ಚೋ ಚೂರು ಇಷ್ಟ ಇಲ್ಲ. ಏನು ಮಾಡೋದು? ಯಾವ ಐಟನು ಬರ್ತಾ ಇಲ್ವಲ್ಲ ಲಡ್ಡು ಅಣ್ಣ. ಓ ಕಮಾನ್ ಕಮಾಲ್, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಹಚ್ಚು ಬಣ್ಣನ. ಅಯ್ಯೋ, ಇದೇನಾಗ್ತಿದೆ? ರಘುನೇ ನನ್ನ ಕೆನ್ನೆಗೆ ಫಸ್ಟ್ ಬಣ್ಣ ಹಚ್ತಾನೆ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಇವನ್ ಬಣ್ಣ ಹಿಡ್ಕೊಂಡಿದ್ದಾನಲ್ಲ. ಅಂಜಲಿ, ಬೇಗೇಂದ್ರು ಮಾಡು. ಸಾಕ್ಷಾತ್ತೆಗೆ ಬಣ್ಣ ಹಚ್ತೀರಾ ಅಂಕಲ್? ನಿಮ್ಮ ಮುಖಕ್ಕೆ ನೀವೇ ಬಣ್ಣ ಹಚ್ಕೋಬೇಡಿ. ಗೊತ್ತಾಯ್ತು ಕಮಲ್, ಏನ್ ಸರ್ಪ್ರೈಸ್ ನಿಮ್ದು? ನೀವು ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಕೊಂಡು ಆಮೇಲೆ ಸಾಕ್ಷಿಗೆ ಹಚ್ಬೇಕು ಅಂತನಾ? ಕಮಲ್ ಅವರೇ, ಒಳ್ಳೆ ಕಮಾಲ್ ಐಡಿಯಾ ನಿಮ್ದು. ನೋಡಿ ಹಚ್ಚಿ ಹಚ್ಚಿ.
ಇನ್ನೊಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ರಿ ಮಾಡಿ. ಕಮಾನ್ ಕಮಲ್, ಕಮಾನ್ ಕಮಲ್. ಕಮಾನ್, ಯು ವಿಲ್ ಡು ಇಟ್. ಈಗ ಹಚ್ತಾರೆ. ರಘು ಅಂಕಲ್ ದೊಡ್ಡಪ್ಪ ಹೋಗೈತಲ್ಲ, ಇನ್ನು ಭಯಾನಿಕೆ. ಬನ್ನಿ ಬನ್ನಿ, ಮೆತ್ತಗೆ ಮೆತ್ತಗೆ, ಹುಷಾರು. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಸಾಕ್ಷಿನೇ ನಮ್ಮನೆಗೆ ತಕ್ಕ ಸೊಸೆ ಅನ್ಸುತ್ತೆ. ಅವಳು ಓದಿರೋಳು, ಈಗಿನ ಕಾಲದ ಹುಡುಗಿ, ಆದರೂ ಇಷ್ಟೊಂದು ಸಂಕೋಚ ನಾಚಿಕೆ ಇದೆ ಅಂದರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ ಅದನ್ನೇನ್ ಕೇಳ್ತೀರಾ, ಮನೆಯಿಂದ ಈಚೆನೇ ಬರಲ್ಲ ಅಂತಾಳೆ. ಹೋಲಿ ಆಡೋದಕ್ಕೆ ಬಿಲ್ಕುಲ್ ಬರಲ್ಲ ಅಂದ್ಲು. ನಾವೇ ಒತ್ತಾಯ ಮಾಡಿ ಅವಳನ್ನು ಹೋಲಿ ಆಡಕ್ಕೆ ಕರ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನೀವು ಬೇರೆ ಬಂದ್ಬಿಟ್ರಿ, ಅವಳಿಗೆ ಇನ್ನೂ ನಾಚಿಕೆ ಜಾಸ್ತಿ ಆಗ್ಬಿಡ್ತು. ಈ ಥರ ಸಂಸ್ಕೃತಿ ಇರೋ ಮುಗ್ಧ ಹುಡುಗಿನೇ ನಮ್ಮನೆ ಹುಡುಕ್ತಾ ಇದ್ವಿ ಅಲ್ವಾ ಕಮಲ್? ಲಡ್ಡು ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಸಾಕ್ಷಿ ಬೇರೆ ರಘು ಜಪ ಮಾಡ್ತಾ ಇದ್ಲು. ರಘುನೇ ಇರ್ಬೋದಾ? ನಿಮ್ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ನಿಮಗೇನು ಕೊಡ್ಲೇ ಇಲ್ಲ. ಜ್ಯೂಸ್ ತಗೊಂಡ್ ಬರ್ತೀನಿ ರೀ. ನಾನು ರಘುನೇ ಬಂದ ಅನ್ಕೊಂಡೆ, ಆದ್ರೆ ಈ ಲಡ್ಡು ಬೇರೆ ಯಾರನ್ನೋ ಮನೆಯೊಳಗೆ ಕರ್ಕೊಂಬಂದಿದ್ದಾನಲ್ಲ. ಏಯ್ ನಿಂತ್ಕೊಡ್ರ. ಓ ಮೈ ಗಾಡ್, ಅತ್ತೆ ಬಂದ್ಬಿಟ್ರು. ಕೆಳಗೆ ಬರಲ್ಲ ಅಂದೋಳು ಇಲ್ಲಿ ಯಾಕೆ ನಿಂತಿದೀಯ ಅಂತ ನನ್ನ ಮೇಲೆ ಸುಮ್ಮನೆ ಗುರ್ರ ಅಂತಾರೆ. ಮೊದಲಿನಿಂದ ಹೊರಟೋಗ್ಬೇಕಪ್ಪ. ಏ ಲಡ್ಡು, ಯಾರೋ ಇವನು? ಡೆಲಿವರಿ ಬಾಯ್. ಹಾ, ಡೆಲಿವರಿ ಬಾಯಾ? ಇಲ್ಲಿ ಯಾರು ಹೆರಿಗೆ ಮಾಡ್ಸಕ್ ಬಂದಾನ? ಅಯ್ಯೋ, ಡೆಲಿವರಿ ಬಾಯ್ ಅಂದ್ರೆ ಹೆರಿಗೆ ಮಾಡಿಸೋರಲ್ಲ ಅಜ್ಜಿ. ದೊಡ್ಡಪ್ಪ ತಿಂಡಿ ಆರ್ಡರ್ ಮಾಡಿದ್ರಲ್ಲ, ಅದನ್ನ ಇವ್ರು ತಂದಿದ್ದಾರೆ. ತಿಂಡಿನ? ಏನ್ ತಂದಿದ್ದಾರೆ? ಅಯ್ಯೋ, ಅವ್ರೇನೋ ತಂದಿರ್ತಾರೆ ಬಿಡಿ ಅಜ್ಜಿ, ಇವ್ರಿಗೆ ಲೇಟ್ ಆಗುತ್ತೆ. ಬನ್ನಿ ಅಂಕಲ್. ಏಯ್ ನಿಂತ್ಕೊಳ್ಳೋ. ತಿಂಡಿ ತಗೊಂಡು ಮೇಲೇನಕ್ಕೆ ಹೋಗ್ತಾ ಇದ್ದೀರಾ? ಅಡಿಗೆ ಮನೆ ಇರೋದು ಈ ಕಡೆ. ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ ಅಜ್ಜಿ ಅಜ್ಜ ಅಪ್ಪ ಅಮ್ಮ ಎಲ್ಲ ಊಟನ ಟೆರೆಸ್ ಮೇಲೆ ಕುತ್ಕೊಂಡು ಮಾಡ್ತಿದ್ರು. ಅಜ್ಜಿ, ನಮ್ಮ ಮನೇಲಿ ಯಾವುದೇ ಹಬ್ಬ ಬಂದರೂ ನಾವು ಟೆರೆಸ್ ಮೇಲೆ ತಾನೇ ಊಟ ಮಾಡೋದು. ಅದಕ್ಕೆ ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಏನು ಬೇಡ, ತಿಂಡಿ ಪ್ಯಾಕೆಟ್ ಕೊಡಿ ಇಲ್ಲಿ.
ನೋಡಪ್ಪ, ಅವನು ಚಿಕ್ಕ ಹುಡುಗ, ಅವನಿಗೆ ಗೊತ್ತಾಗೋದಿಲ್ಲ. ನೀನು ದೊಡ್ಡವನು, ನಿನಗೂ ಗೊತ್ತಾಗೋದಿಲ್ವೇನು? ತಿಂಡಿ ತೀರ್ಥ ಏನೇ ಕೊಡೋದಿದ್ರು ಆಚೆ ಕೊಟ್ಟು ಹೋಗ್ಬೇಕು. ಹೀಗೆ ಗುರ್ತು ಪರಿಚಯ ಇಲ್ಲದೆ ಇರೋ ಮನೆಯಲ್ಲಿ ನುಗ್ಗಬಾರ್ದು. ತಿಂಡಿ ಕೊಟ್ಟಾಯ್ತಲ್ಲ, ಹೊರಡಿನ. ಏ ಲಡ್ಡು, ಇವನ್ನ ಮೊದಲು ಆಚೆ ಕಳಿಸು. ಸಾಕ್ಷಿ ನೋಡೋದಕ್ಕಾಗಲ್ಲ ಅನ್ಸುತ್ತೆ. ನನಗೋಸ್ಕರ ನೀನಿಷ್ಟು ರಿಸ್ಕ್ ತಗೊಳ್ತಿದ್ಯಾ. ನಾನಿಲ್ಲ ಇದ್ರೆ ಸಾಕ್ಷಿಗೆ ತೊಂದರೆ ಆಗ್ಬೋದು. ನಾನು ಹೋಗೋದೇ ವಾಸಿ. ಹೋಗ್ಬೇಡಿ ರಘು ಅಂಕಲ್, ನಿಮ್ನ ಕಸ್ತೀನಿ ಅಂತ ಅತ್ತೆಗೆ ಪ್ರಾಮಿಸ್ ಮಾಡಿದೆ. ಅಣ್ಣ, ಯಾಕೆ ಒಬ್ಬನೇ ಇಲ್ಲಿ ಇತ್ಕೊಂಡಿದ್ಯಾ? ಅವ್ನು ಡೆಲಿವರಿ ಬಾಯ್ಗೆ ದುಡ್ಡು ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಅವನೇನು ಈಚೆ ಬಂದಾಗೆ ಕಾಣಿಸ್ತಾ ಇಲ್ವಲ್ಲ? ನೀನೇ ಒಳಗಡೆ ಹೋಗಿ ಕೊಟ್ಬಿಡು. ಅದು ಸರಿ ಅನ್ನೋ ಅಲ್ಲ, ಪಾರ್ಸಲ್ ತಂದು ಒಳಗಿಡೋದು ಬಿಟ್ಬಿಟ್ಟು ಇಷ್ಟೊತ್ತಾರು ಒಳಗೆ ಏನು ಮಾಡ್ತಾ ಇದ್ದಾನ ಅವನು ಅಂತ. ನರಹರಿ, ನಿನ್ ಧ್ವನಿಗೆ ಏನೋ ಆಗಿದೆ. ಅಯ್ಯೋ ದೇವ್ರೇ, ಇದು ಆ ಭೂತದ ಕೆಲಸನೇ ಇರ್ಬೇಕು. ಬಾಸ್ ಮನೆಯವ್ರು ಬಂದಾಗೆ ಹಿಂಗೆಲ್ಲ ಆಗ್ಬೇಕಾ? ಏನೋ ಮಾಡೋದು. ರಘು ಅಂಕಲ್ ವಾಸು ದೊಡ್ಡಪ್ಪನ ಥರ ಆಗ್ಬಿಡ್ಲಿ ಪ್ಲೀಸ್ ಪ್ಲೀಸ್. ನರಹರಿ, ಯಾಕೋ ಹೀಗೆ ನಿಂತಿದ್ಯಾ? ಏನಾಗಿದೆ ನಿನಗೆ? ಏನಾಗಿಲ್ಲ ಬಿಡಿ. ಈಗ ನಿನ್ ಧ್ವನಿ ಸರಿ ಆಯ್ತಾ? ನಾ ಎಲ್ಲೋ ಭೂತ ನಿನ್ನ ಮಿಟ್ಕೊಂಡ್ಬಿಡ್ತು ಅಂತ ಗಾಬರಿ ಆಗಿತ್ತು ಕಣೋ. ಅದ್ ಸರಿ, ಬಾಸ್ ಮನೆಯವ್ರನ್ನ ಬಿಟ್ಟು ನೀನ್ ಇಲ್ಲಿಗೆ ಯಾಕೆ ಬಂದೆ? ಅದು ಏನಿಲ್ಲ, ಡೆಲಿವರಿ ಬಾಯ್ಗೆ ದುಡ್ಡು ಕೊಟ್ಟಿರಲಿಲ್ವಲ್ಲ, ಅವನ್ನ ಹುಡ್ಕೊಂಬಂದೆ. ಅವ್ನು ಹೆಲ್ಮೆಟ್ ಮರ್ತ್ಬಿಟ್ಟು ಹೊಟ್ಟೋಗಿದ್ದಾನೆ. ಅವನು ಕೊಟ್ಬಿಡಿ ಮೇಡಮ್. ದೊಡ್ಡಪ್ಪ, ತುಂಬಾ ಹೊತ್ತಾಗಿದೆ, ಅತ್ತೆನ ತರಾಟೆಗೆ ತಗೋಬೇಕು. ಬನ್ನಿ ಬನ್ನಿ. ಈ ನರಹರಿ ಏನಂದ? ಮೇಡಮ್ಮು ಏನೇನೋ ಅನ್ನಲ್ಲ. ಅಲ್ಲ, ನರಹರಿ ವಾಯ್ಸು ಸೂರ್ ಕಿತ್ತೋಗೋಗಿದೆ. ಇದ್ಯಾಕೆ ಹಿಂಗಂದ? ಬಾಸ್ ಮನೆಯವ್ರು ಬಂದಿದ್ದಾರೆ ಅಂತ ಮೆತ್ತಗಾಗಿದ್ದಾನೆ. ಆದ್ರೂ ಇವನು ವರ್ತನೆ ವಿಚಿತ್ರವಾಗಿದೆಯಲ್ಲ. ಛೇ, ಇಷ್ಟೊತ್ತಾದರೂ ರಘು ಸುಳುವೇ ಇಲ್ವಲ್ಲ. ಈ ಲಡ್ಡು ಅಂಜಲಿ ಮಾತು ಕಟ್ಕೊಂಡು ನಾನು ಇಷ್ಟೊಂದು ಕನಸು ಕಟ್ಕೊಳ್ಬಾರ್ದಿತ್ತು. ಅದಿರಲಿ, ನನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೋ ನಡೀತಾ ಇದೆ. ಆ ಲಡ್ಡು ಯಾರನ್ನೋ ಮನೆ ಒಳಗೆ ಕರ್ಕೊಂಬಂದ. ಯಾರವರು? ಸಾಕ್ಷಿ ಅತ್ತೆ, ಬಾಗಿಲು ತೆಗಿರಿ ಅತ್ತೆ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಅತ್ತೆ ಪ್ಲೀಸ್, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡಿ. ನಾನು ಎಲ್ಲಿಗೂ ಬರಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಾಯ್ತಲ್ಲ. ಅತ್ತೆ, ಬಾಗಿಲು ತೆಗಿರಿ, ನಾನು ಲಡ್ಡು ಮತ್ತು ಅಂಜಲಿ ಬಂದಿದ್ದೀವಿ. ಅಣ್ಣ, ನೀನಾ? ಅಯ್ಯೋ, ಇದು ದೊಡ್ಡಪ್ಪ ಅಲ್ಲ, ರಘು ಅಂಕಲು. ಅಣ್ಣ ಪ್ಲೀಸ್ ಕೆಳಗೆ ಬಾ. ಅಲ್ಲಿ ಬಾಸ್ ಮಗನ ಜೊತೆ ಮಾತಾಡುವಂತ ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ. ನಾನು ಮುಂಚೆನೇ ಹೇಳಿದ್ದೀನಿ, ನನಗಿಷ್ಟ ಇಲ್ಲ.
ಅತ್ತೆ ಹೆದರ್ಕೋಬೇಡಿ, ಇವರು ದೊಡ್ಡಪ್ಪ ಅಲ್ಲ, ದೊಡ್ಡಪ್ಪನ ವೇಷದಲ್ಲಿರೋ ರಘು ಅಂಕಲ್. ಹ್ಞೂ ಅತ್ತೆ, ನಾನೇ ರಘು ಅಂಕಲ್ನ ದೊಡ್ಡಪ್ಪನ ವೇಷ ಮಾಡಿದ್ದೀನಿ. ಸಾಕ್ಷಿ, ಹೇಗಿದ್ಯಾ? ಅದ್ಯಾರೋ ತಿಂಡಿ ಹುಡುಗ ಬರ್ತಾನೆ, ಈ ಹೆಲ್ಮೆಟ್ ಅವನಿಗೆ ಕೊಡು ಅಂತ ಹೇಳಿ ನರಹರಿ ನನ್ನ ಕೈಲಿ ಕೊಟ್ಟೋದ. ಈ ಹುಡುಗ ಬರ್ಲೇ ಇಲ್ವಲ್ಲ. ಬೀಗರು ಬೇರೆ ಬಂದಿದ್ದಾರೆ, ಅವ್ರನ್ನ ರೂಮಲ್ಲಿ ಕೂಡ್ರಿಸ್ ಬಂದಿದ್ದೀನಿ. ಏನ್ ಅನ್ಕೊಂತಾರೋ ಏನೋ. ಒಳ್ಳೆ ಎಡವಟ್ಟಾಯ್ತಲ್ಲ. ನರಹರಿ, ನರಹರಿ ನೋಡು, ಗಣಪತಿ ಆತ್ಮಲಿಂಗ ಕೆಳಗಿಟ್ಟು ಹೋದಂಗೆ ನಾನು ಈ ಹೆಲ್ಮೆಟ್ ಅನ್ನು ಎಸ್ದು ಹೋಗ್ತೀನಿ ನೋಡು. ಮೇಲ್ ಹೋಗಿ ಬರೋಣ ಅಂದ್ರೆ ಈ ತಿಂಡಿ ತಂದಿರೋ ಹುಡುಗ ಒಳಗಡೆ ಬಂದು ಏನಾದ್ರೂ ಕದ್ಕೊಂಡು ಹೋದ್ರೆ ಏನ್ ಮಾಡೋದು ಅಂತ ಭಯ ಬೇರೆ. ಈ ನರಹರಿ ಬರ್ಲೇ ಇಲ್ಲ, ಏನಪ್ಪ ಮಾಡೋದು? ನರಹರಿ, ಏ ನರಹರಿ!